ಅಜಿತ್ ಪವಾರ್ ಅಗಲಿಕೆ ಬಿಜೆಪಿ ಪಾಳಯದಲ್ಲಿ ನಡುಕ. ಎನ್ಸಿಪಿ ಹಾಳಾಗೋದು ಫಿಕ್ಸ. ಫೆಬ್ರವರಿ 8ರ ಆ ರಹಸ್ಯ ಪ್ಲಾನ್ ಏನಾಗಿತ್ತು? ಅಜಿತ್ ಪವಾರ್ ಬಿಜೆಪಿಯಿಂದ ಹೊರಬರೋದಕ್ಕೆ ಪ್ರಯತ್ನ ಮಾಡಿದ್ರ? ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಪತನವಾಗುತ್ತಾ? ನಮಸ್ಕಾರ ವೀಕ್ಷಕರೇ, ರಾಜಕೀಯದಲ್ಲಿ ಒಂದು ಮಾತಿದೆ, ವ್ಯಕ್ತಿ ಹೋದ್ರೂ ವ್ಯವಸ್ಥೆ ಮುಂದುವರಿಯುತ್ತೆ. ಆದರೆ ಕೆಲವೊಮ್ಮೆ ಒಬ್ಬ ವ್ಯಕ್ತಿಯ ನಿರ್ಗಮನ ಇಡೀ ವ್ಯವಸ್ಥೆಯನ್ನೇ ಬುಡಮೇಲು ಮಾಡಿ ಹಾಕತ್ತೆ. ಮಹಾರಾಷ್ಟ್ರದಲ್ಲಿ ಇವತ್ತು ಆಗ್ತಾ ಇರೋದು ಇದೆ. ಜನವರಿ 28, 2026 ಬಾರಾಮತಿಯ ಆಕಾಶದಲ್ಲಿ ನಡೆದ ಆ ವಿಮಾನ ದುರಂತ ಕೇವಲ ಅಜಿತ್ ಪವಾರ್ ಎಂಬ ನಾಯಕನ ಪ್ರಾಣವನ್ನೇ ತೆಗೆದಿಲ್ಲ, ಬದಲಿಗೆ ಮಹಾರಾಷ್ಟ್ರದ ರಾಜಕೀಯ ಸಮೀಕರಣವನ್ನೇ ಛಿದ್ರಗೊಳಿಸಿದೆ. ಯಾವ ಭಯ ಇಡೀ ರಾಜ್ಯವನ್ನ ಕಾಡ್ತಾ ಇತ್ತೋ ಈಗ ಅದೇ ಭಯ ನಿಜವಾಗಿದೆ. ಅಜಿತ್ ಪವಾರ್ ನಿಧನದ ಸುದ್ದಿ ಬಂದ ತಕ್ಷಣ ಎಲ್ಲರೂ ಶೋಕ ಸಾಗರದಲ್ಲಿ ಮುಳುಗಿದ್ರು. ಆದರೆ ರಾಜಕೀಯ ಅನ್ನೋದು ಎಷ್ಟೊಂದು ಕ್ರೂರಿ ಅಂದರೆ, ಚಿತೆಗೆ ಬೆಂಕಿ ಇಡುವ ಮುನ್ನವೇ ಇತ್ತ ಪಕ್ಷದಲ್ಲಿ ಅಧಿಕಾರದ ಕಿತ್ತಾಟ ಶುರುವಾಗಿದೆ. ಬಿಜೆಪಿ ಪಾಳಯದಲ್ಲಿ ಬೆವರಿಳಿಯೋಕೆ ಶುರುವಾಗಿದೆ. ವೀಕ್ಷಕರೇ, ನಿಮಗೆ ಗೊತ್ತಾ, ಅಜಿತ್ ಪವಾರ್ ಸಾಯೋದಕ್ಕೂ ಮುನ್ನ ಒಂದು ದೊಡ್ಡ ಪ್ಲಾನ್ ಮಾಡಿದ್ರು. ಫೆಬ್ರವರಿ 8ಕ್ಕೆ ಮುಹೂರ್ತ ಫಿಕ್ಸ್ ಮಾಡಿದ್ರು. ಆ ದಿನ ಮಹಾರಾಷ್ಟ್ರ ರಾಜಕೀಯದಲ್ಲಿ ಒಂದು ದೊಡ್ಡ ಭೂಕಂಪ ಆಗೋದ್ರಲ್ಲಿತ್ತು. ಆದರೆ ವಿಧಿ ಆಟವೇ ಬೇರೆಯಾಗಿತ್ತು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಅಜಿತ್ ಪವಾರ್ ಇಲ್ಲದ ಎನ್ಸಿಪಿ ಕತೆ ಏನಾಗುತ್ತೆ, ಅಜಿತ್ ಪವಾರ್ ಕಂಡಿದ್ದ ಆ ರಹಸ್ಯ ಕನಸು ಏನಾಯ್ತು, ಬಿಜೆಪಿ ಈಗ ಯಾಕೆ ಟೆನ್ಷನ್ನಲ್ಲಿದೆ ಮತ್ತು ಅಜಿತ್ ದಾದಾ ಅವರ ರಾಜಕೀಯ ಉತ್ತರಾಧಿಕಾರಿ ಯಾರಾಗ್ತಾರೆ, ಸುನೇತ್ರಾ ಪವಾರ್ ಅಥವಾ ಪ್ರಫುಲ್ ಪಟೇಲ್, ಫೆಬ್ರವರಿ 8ರ ಮಹಾಪತನದ ಬಗ್ಗೆ ಅಜಿತ್ ಪವಾರ್ ಅವರ ಆಪ್ತ ರಕ್ಷಕ ಹೇಳಿದ್ದೇನು, ಈ ಎಲ್ಲ ಕುರಿತಂತೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕಿಂತ ಮುಂಚೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಪತನವಾಗುತ್ತಾ? ಅಜಿತ್ ಪವಾರ್ ಅವರ ಸಾವು ಬಿಜೆಪಿಗೆ ನುಂಗಲಾರದ ತುತ್ತಾಗಿ ಪರಿಣಮಿಸ್ತಾ? ಈ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ವೀಕ್ಷಕರೇ, ಅಜಿತ್ ಪವಾರ್ ಅಂತಂದ್ರೆ ಸುಮ್ಮನೆ ಅಲ್ಲ, ಅವರು ಎನ್ಸಿಪಿ ಪಕ್ಷದ ಆಕ್ಸಿಜನ್ ಆಗಿದ್ರು. ಶರದ್ ಪವಾರ್ ಪಕ್ಷ ಸ್ಥಾಪನೆ ಮಾಡಿರಬಹುದು, ಆದರೆ ಅದನ್ನ ಹಳ್ಳಿಗೂ ತಲುಪಿಸಿ ಕಾರ್ಯಕರ್ತರನ್ನ ಹಿಡಿದಿಟ್ಟುಕೊಂಡಿದ್ದು ಅಜಿತ್ ಪವಾರ್ ಅವರೇ. ಈಗ ಆ ಆಕ್ಸಿಜನ್ ಇಲ್ಲವಾಗಿದೆ. ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಜಿತ್ ಪವಾರ್ ನಿಧನದ ಬೆನ್ನಲ್ಲೇ ಎನ್ಸಿಪಿ ಈಗ ಅಕ್ಷರಶಃ 2 ತುಂಡುಗಳಾಗಿ ಒಡೆದು ಹೋಗಿದೆ. ಹೊರಗಡೆ ನೋಡೋದಕ್ಕೆ ನಾಯಕರು ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದ್ದಾರೆ, ಆದರೆ ಒಳಗೊಳಗೆ ಕತ್ತಿ ಮಸಿತಾಗಿದ್ದಾರೆ. ಮೊದಲನೇ ಬಣ, ಇದು ಅಧಿಕಾರದಲ್ಲಿ ಇರಲು ಬಯಸುವಂತಹ ಬಣ. ಇವರಿಗೆ ಶರದ್ ಪವಾರ್ ತತ್ವ ಸಿದ್ಧಾಂತಕ್ಕಿಂತ ಮಂತ್ರಿ ಸ್ಥಾನ ಮುಖ್ಯ. ಇವರು ಹೇಳ್ತಾ ಇರೋದು ಒಂದೇ ಮಾತು, ನಾವು ಮಹಾಯುತಿ ಅರ್ಥಾತ್ ಬಿಜೆಪಿ ಶಿವಸೇನೆ ಜೊತೆಗೇನೆ ಇರ್ತೀವಿ, ಬಿಜೆಪಿ ಜೊತೆ ಇದ್ರೆ ಮಾತ್ರ ನಮಗೆ ಭವಿಷ್ಯ ಇದೆ ಅಂತ ಒಂದು ಬಣ ಹೋರಾಟ ಮಾಡ್ತಾ ಇದೆ. ಎರಡನೇ ಬಣ ಇದು ಭಾವನಾತ್ಮಕ ಬಣವಾಗಿದೆ. ಇವರಿಗೆ ಈಗ ಪಶ್ಚಾತ್ತಾಪ ಶುರುವಾಗಿದೆ. ನಮ್ಮ ನಾಯಕ ಅಜಿತ್ ಪವಾರ್ ಹೋದ್ರು, ಇನ್ನು ನಮಗೆ ದಿಕ್ಕ್ಯಾರು? ನಮ್ಮ ಮೂಲ ಮನೆ ಅಂದ್ರೆ ಅದು ಶರದ್ ಪವಾರ್ ಸಾಹೇಬ್ರು. ನಾವು ವಾಪಸ್ ಹೋಗೋಣ, ತಂದೆಯಂತಿರುವ ಶರದ್ ಪವಾರ್ ಅವರ ಕಾಲಿಗೆ ಬಿದ್ದು ತಪ್ಪು ಒಪ್ಪಿಕೊಳ್ಳೋಣ ಅಂತ ಈ ಬಣದ ಶಾಸಕರು ನಿರ್ಧಾರ ಮಾಡಿದ್ದಾರೆ. ಈಗ ಪ್ರಶ್ನೆ ಮೂಡೋದು, ಯಾವ ಬಣದಲ್ಲಿ ಎಷ್ಟು ಜನ ಇದ್ದಾರೆ? ಸದ್ಯದ ಮಾಹಿತಿಯ ಪ್ರಕಾರ ವಾಪಸ್ ಶರದ್ ಪವಾರ್ ಅವರ ಕಡೆಗೆ ಹೋಗುವವರ ಸಂಖ್ಯೆಯೇ ಜಾಸ್ತಿ ಇದೆ. ಇದೇ ಈಗ ಬಿಜೆಪಿಯ ನಿದ್ದೆಗೆಡಿಸಿರೋದು. ವೀಕ್ಷಕರೇ, ನಾನಿಲ್ಲಿ ನಿಮಗೆ ಒಂದು ಎಕ್ಸ್ಕ್ಲೂಸಿವ್ ವಿಷಯ ಹೇಳ್ತೀನಿ. ಇದು ಟಿವಿ ನ್ಯೂಸ್ಗಳಲ್ಲಿ ಬರೋದಕ್ಕಿಂತ ಆಳವಾದ ವಿಚಾರ. ಅಜಿತ್ ಪವಾರ್ ಸಾಯೋದಕ್ಕೂ ಮುನ್ನ ಅಂದ್ರೆ ಜನವರಿ ತಿಂಗಳಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಸಿದ್ಧರಾಗಿದ್ರಂತೆ. ಮೂಲಗಳು ಹೇಳ್ತಿರೋ ಪ್ರಕಾರ ಫೆಬ್ರವರಿ 8, 2026ರಂದು ಎನ್ಸಿಪಿ ವಿಲೀನ ಆಗುವುದರಲ್ಲಿತ್ತಂತೆ. ಹೌದು, ನೀವು ಕೇಳ್ತಾ ಇರೋದು ಸತ್ಯ. ಅಜಿತ್ ಪವಾರ್ ಅವರು ಬಿಜೆಪಿ ಮೇಲಿನ ಮುನಿಸಿನಿಂದಲೋ ಅಥವಾ ಕುಟುಂಬದ ಮೇಲಿನ ಪ್ರೀತಿಯಿಂದಲೋ ಮತ್ತೆ ಚಿಕ್ಕಪ್ಪ ಶರದ್ ಪವಾರ್ ಜೊತೆ ಕೈ ಜೋಡಿಸುವುದಕ್ಕೆ ತೀರ್ಮಾನ ಮಾಡಿದ್ರು ಅನ್ನೋ ಮಾತುಗಳು ಈಗ ಆಪ್ತ ವಲಯಗಳಲ್ಲಿ ಕೇಳಿ ಬರ್ತಾಗಿದ್ದಾವೆ. ಅಜಿತ್ ಪವಾರ್ ಅವರ ಆಪ್ತ ವ್ಯಕ್ತಿಯೊಬ್ಬರು ಇಂತಹ ಸ್ಫೋಟಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದಕ್ಕೆ ಸಾಕ್ಷಿ ಏನು? ಪುಣೆ ಮತ್ತು ಪಿಂಪ್ರಿ ಚಿಂಚವಡ್ ಪುರಸಭೆ ಎಲೆಕ್ಷನ್. ಇಲ್ಲಿ ಅಜಿತ್ ಪವಾರ್ ಬಣ ಮತ್ತು ಶರದ್ ಪವಾರ್ ಬಣ ಕದ್ದು ಮುಚ್ಚಿ ಅಲ್ಲ, ಬಹಿರಂಗವಾಗಿಯೇ ಒಟ್ಟಿಗೆ ಕೆಲಸ ಮಾಡಿದ್ವು. ಇದು ಮುಂಬರೋ ವಿಲೀನದ ಮುನ್ಸೂಚನೆಯಾಗಿತ್ತು. ಫೆಬ್ರವರಿ 8ಕ್ಕೆ ಮುಹೂರ್ತ ಫಿಕ್ಸ್ ಕೂಡ ಆಗಿತ್ತು. ಅಷ್ಟರಲ್ಲಿ ವಿಧಿ ಅಜಿತ್ ಪವಾರ್ ಅವರನ್ನ ಕರೆಸಿಕೊಂಡು ಬಿಡ್ತು. ಅಜಿತ್ ಪವಾರ್ ಅವರ ಕೊನೆ ಆಸೆ ಪಕ್ಷ ಒಂದಾಗಬೇಕು ಅನ್ನೋದೇ ಆಗಿತ್ತು ಅಂತ ಈಗ ಅವರ ಆಪ್ತರು ಮಾತಾಡ್ಕೊಳ್ತಿದ್ದಾರೆ. ಇದನ್ನೇ ಬಂಡವಾಳ ಮಾಡ್ಕೊಳ್ಳೋದಕ್ಕೆ ಶರದ್ ಪವಾರ್ ಬಣ ಈಗ ಸಜ್ಜಾಗಿದೆ.
ಅಜಿತ್ ದಾದಾ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕು ಅಂದರೆ ನಾವೆಲ್ಲ ಒಂದಾಗಬೇಕು ಅನ್ನೋ ಸೆಂಟಿಮೆಂಟ್ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ. ಈಗ ಬಿಜೆಪಿಯ ಕಥೆಗೆ ಬರೋಣ. ಅಜಿತ್ ಪವಾರ್ ಸಾವು ಬಿಜೆಪಿಗೆ ಕೇವಲ ಮಿತ್ರಪಕ್ಷ ನಾಯಕನ ಸಾವಲ್ಲ, ಅದು ಅವರ ಅಧಿಕಾರದ ಕುರ್ಚಿಗೆ ಬಂದಿರೋ ಕಂಟಕ. ಯಾಕೆ ಗೊತ್ತಾ? ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ನಿಂತಿರೋದೇ 3 ಕಾಲುಗಳ ಮೇಲೆ. 1 ಬಿಜೆಪಿ, 2 ಶಿಂದೆ ಬಣದ ಶಿವಸೇನೆ, 3 ಅಜಿತ್ ಪವಾರ್ ಅವರ ಬಣ. ಈಗ 3ನೇ ಕಾಲು ಮುರಿದು ಬಿದ್ದಿದೆ. ಬಿಜೆಪಿಯ ಅಸಲಿ ಭಯ ಏಕನಾಥ್ ಶಿಂದೆ. ಹೌದು ವೀಕ್ಷಕರೇ, ಅಜಿತ್ ಪವಾರ್ ಬಣ ವೀಕ್ ಆದರೆ ಅಥವಾ ಒಡೆದು ಹೋದರೆ ಸರ್ಕಾರ ಉಳಿಸ್ಕೊಳ್ಳೋದಕ್ಕೆ ಬಿಜೆಪಿ ಸಂಪೂರ್ಣವಾಗಿ ಏಕನಾಥ್ ಶಿಂದೆ ಮೇಲೆ ಅವಲಂಬಿತವಾಗಬೇಕಾಗತ್ತೆ. ಯಾವಾಗ ಏಕನಾಥ್ ಶಿಂದೆಗೆ ನಾನಿಲ್ಲದ ಸರ್ಕಾರ ಇಲ್ಲ ಅಂತ ಗೊತ್ತಾಗುತ್ತೋ ಅವರು ಬಿಜೆಪಿಯನ್ನು ಬ್ಲ್ಯಾಕ್ ಮೇಲ್ ಮಾಡೋದಕ್ಕೆ ಶುರು ಮಾಡಬಹುದು. ಹೆಚ್ಚಿನ ಮಂತ್ರಿ ಸ್ಥಾನ, ಹೆಚ್ಚಿನ ಅನುದಾನ ಕೇಳಬಹುದು. ಇನ್ನೊಂದು ಕಡೆ ಅಜಿತ್ ಪವಾರ್ ಜೊತೆ ಬಂದಿದ್ದ ಶಾಸಕರು ವಾಪಸ್ ಶರದ್ ಪವಾರ್ ಅವರ ಕಡೆಗೆ ಹೋದರೆ ವಿಧಾನಸಭೆಯಲ್ಲಿ ಮಹಾಯುತಿ ಮೈತ್ರಿಕೂಟದ ಸಂಖ್ಯಾಬಲ ಕುಸಿಯುತ್ತೆ. ಇದು ನೇರವಾಗಿ ಅಮಿತ್ ಶಾ ಅವರ ಚಾಣಕ್ಯ ತಂತ್ರಕ್ಕೆ ಆದ ಸೋಲು. ಹೀಗಾಗಿ ದೆಹಲಿಯ ನಾಯಕರು ಈಗ ಮುಂಬೈಗೆ ದೌಡಾಯಿಸ್ತಾಗಿದ್ದಾರೆ. ಹೇಗಾದರೂ ಮಾಡಿ ಅಜಿತ್ ಬಣ ಒಡೆಯದಂತೆ ತಡೆಯೋದಕ್ಕೆ ಹರಸಾಹಸ ಪಡ್ತಾಗಿದ್ದಾರೆ. ಹಾಗಾದರೆ ಉತ್ತರಾಧಿಕಾರಿ ಯಾರು? ಸುನೇತ್ರಾನಾ, ಪ್ರಫುಲ್ಲ? ಈಗ ಯಕ್ಷ ಪ್ರಶ್ನೆ ಇರೋದು ಅಜಿತ್ ಪವಾರ್ ಅವರ ಕುರ್ಚಿಯ ಮೇಲೆ ಕೂರೋದು ಯಾರು? NCP ಅಜಿತ್ ಪವಾರ್ ಅವರ ಬಣ ಅಧ್ಯಕ್ಷರು ಆಗ್ತಾರೋ? ಇಲ್ಲಿ ಮುಖ್ಯವಾಗಿ 2 ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಒಂದು ಸುನಿತ್ರಾ ಪವಾರ್, ಅಜಿತ್ ಪವಾರ್ ಅವರ ಧರ್ಮಪತ್ನಿ. ಇವರಿಗೆ ರಾಜಕೀಯ ಏನು ಹೊಸದೇನಲ್ಲ, ಅಜಿತ್ ಪವಾರ್ ಅವರ ನೆರಳಾಗಿ ನಿಂತವರು. ಈಗ ಅಜಿತ್ ಪವಾರ್ ಸಾವಿನ ಅನುಕಂಪ ಅವರ ಪರವಾಗಿದೆ. ಶಾಸಕರು ಮತ್ತು ಕಾರ್ಯಕರ್ತರು ದಾದಾ ಅವರ ಕುಟುಂಬವೇ ನಮ್ಮನ್ನ ಲೀಡ್ ಮಾಡಬೇಕು ಅಂತ ಒತ್ತಾಯ ಮಾಡ್ತಾಗಿದ್ದಾರೆ. ಸುನೇತ್ರಾ ಅವರಿಗೆ ಪಟ್ಟ ಕಟ್ಟಿದ್ರೆ ಪಕ್ಷ ಒಡೆಯೋದನ್ನ ತಪ್ಪಿಸಬಹುದು ಅನ್ನೋದು ಒಂದು ಲೆಕ್ಕಾಚಾರ. ಇನ್ನೊಂದು ಪ್ರಫುಲ್ ಪಟೇಲ್. ಇವರು ಹಳೆ ಹುಲಿ. ದೆಹಲಿ ಮಟ್ಟದಲ್ಲಿ ಪಾಲಿಟಿಕ್ಸ್ ಮಾಡಿದವರು, ಶರದ್ ಪವಾರ್ ಅವರಿಗೆ ಆಪ್ತರಾಗಿದ್ದವರು, ನಂತರ ಅಜಿತ್ ಜೊತೆ ಬಂದವರು. ಇವರಿಗೆ ಆಡಳಿತದ ಅನುಭವ ಇದೆ, ತಂತ್ರಗಾರಿಕೆ ಗೊತ್ತಿದೆ. ಪಕ್ಷವನ್ನ ಎಮೋಷನಲ್ ಆಗಲ್ಲ, ಟೆಕ್ನಿಕಲ್ ಆಗಿ ಮುನ್ನಡೆಸಬೇಕು ಅನ್ನೋದು ಇವರ ವಾದ. ಇವರ ಜೊತೆಗೆ ಸುನಿಲ್ ತಖ್ತರ್ ಹೆಸರು ಕೂಡ ಕೇಳಿ ಬರ್ತಾಗಿದೆ. ಆದರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಪ್ರಫುಲ್ ಪಟೇಲ್ ಅವರಿಗೆ ನಾಯಕತ್ವ ಕೊಟ್ಟರೆ ಮರಾಠ ಸಮುದಾಯದ ಶಾಸಕರು ಒಪ್ಕೊಳ್ತಾರಾ ಅನ್ನೋದು ಡೌಟು. ಯಾಕಂದರೆ NCP ಮೂಲತಃ ಮರಾಠ ಪ್ರಾಬಲ್ಯದ ಪಕ್ಷ. ಅಲ್ಲಿ ಸುನೇತ್ರಾ ಪವಾರ್ ಅವರಿಗೆ ಇರುವಷ್ಟು ಸ್ವೀಕಾರಾರ್ಹತೆ ಪ್ರಫುಲ್ ಪಟೇಲ್ ಅವರಿಗೆ ಸಿಗೋದಿಲ್ಲ. ಹಾಗಾದರೆ ಶರದ್ ಪವಾರ್ ಅವರ ನಡೆ ಏನು? ಇಡೀ ಹೈಡ್ರಾಮಾದಲ್ಲಿ ಸೈಲೆಂಟ್ ಆಗಿ ಕುಳಿತಿರುವ ಒಬ್ಬ ವ್ಯಕ್ತಿ ಅಂದರೆ ಅದು ಶರದ್ ಪವಾರ್. ಮಹಾರಾಷ್ಟ್ರ ರಾಜಕೀಯದ ಭೀಷ್ಮ ಅಂತ ಸುಮ್ಮನೆ ಕೋರುತ್ತಾ ಇಲ್ಲ. ಅಜಿತ್ ಪವಾರ್ ಅವರು ಹೋದ ನಂತರ ಶರದ್ ಪವಾರ್ ಮನಸ್ಸು ಬದಲಾಗಿದೆಯಾ? ಖಂಡಿತ. ಅವರು ಈಗ ಒಡೆದ ಮನೆಯನ್ನ ಕೂಡಿಸೋದಕ್ಕೆ ನೋಡ್ತಾ ಇದ್ದಾರೆ. ಅಜಿತ್ ಪವಾರ್ ಅವರ ಬಣದಲ್ಲಿರುವಂತಹ ಶಾಸಕರಿಗೆ ಪರೋಕ್ಷವಾಗಿ ಸಂದೇಶ ಕಳಿಸ್ತಾಗಿದ್ದಾರೆ. ಮನೆಗೆ ಬನ್ನಿ, ಬಾಗಿಲು ತೆರೆದಿದೆಯಂತ ಸಂದೇಶ ಕಳುಹಿಸ್ತಾಗಿದ್ದಾರೆ. ಒಂದು ವೇಳೆ ಸುನಿತ್ರಾ ಪವಾರ್ ಅವರಿಗೆ ಅಜಿತ್ ಬಣದ ನಾಯಕತ್ವ ಸಿಗದೆ ಹೋದರೆ ಅಥವಾ ಅಲ್ಲಿ ಗೊಂದಲ ಉಂಟಾದರೆ ಶರದ್ ಪವಾರ್ ಒಂದೇ ಕಲ್ಲಿಗೆ 2 ಹಕ್ಕಿ ಹೊಡಿತಾರೆ. ಒಂದು, ಅಜಿತ್ ಬಣದ ಶಾಸಕರನ್ನ ವಾಪಸ್ ಕರೆಸ್ಕೊಳ್ಳೋದು. 2, ಆ ಮೂಲಕ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರವನ್ನ ಪತನ ಮಾಡೋದು. ಈಗ ನಿಮಗೇನನ್ಸುತ್ತೆ ಅಲ್ವಾ? ಸೊ ಈಗ ಏನಾಗಿದೆ ಅಂತಂದರೆ, ಶರದ್ ಪವಾರ್ ಅವರು ಮತ್ತು ಅಜಿತ್ ಪವಾರ್ ಅವರು, ಇಲ್ಲಿ NCP ಅನ್ನುವಂತಹ ಪಕ್ಷ ಇತ್ತು. ಅಜಿತ್ ಪವಾರ್ ಅವರು ಅಧಿಕಾರದ ದಾಹಕ್ಕೆ ತನ್ನ ಚಿಕ್ಕಪ್ಪ ಕಟ್ಟಿದಂತಹ NCP ಪಕ್ಷದಿಂದ ಕೆಲವೊಂದಿಷ್ಟು ಶಾಸಕರನ್ನು ತಗೊಂಡು ಹೊರಗಡೆ ಬರ್ತಾರೆ. ಹೊರಗಡೆ ಬಂದು ಬಿಜೆಪಿ ಜೊತೆಗೆ ಮೈತ್ರಿ ಮಾಡ್ಕೊಂಡು ಬಿಡ್ತಾರೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಾಗ ಏನಾಗುತ್ತೆ, ಅವರು ಮಹಾರಾಷ್ಟ್ರದಲ್ಲಿ DCM ಆಗಿ ಪದಗ್ರಹಣ ಮಾಡ್ತಾರೆ. ಅಂದರೆ ಈಗ ಉಪಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ರು ಅಜಿತ್ ಪವಾರ್ ಅವರು. ಅಜಿತ್ ಪವಾರ್ ಅವರೇ ಹೋದ ಮೇಲೆ ಈಗ ಬಂಡಾಯ ಎದ್ದು ಹೊರಗಡೆ ಬಂದಂತಹ NCP ಶಾಸಕರು ಮುಂದೇನು ಗತಿ? ಅವ್ರಿಗೂ ಕೂಡ ಆಯ್ಕೆ ಬೇಕಲ್ಲ. ಎಷ್ಟು ದಿನ ಅಂತ ಬಿಜೆಪಿಯ ಚೇಲಾಗಳಂತೆ ವರ್ತಿಸ್ತಾರೆ ಅಥವಾ ಬಾಲ ಹಿಡ್ಕೊಂಡು ಓಡಾಡ್ತಾರೆ? ಇಷ್ಟು ದಿನ ಏಕನಾಥ್ ಶಿಂದೆಯೂ ಕೂಡ ಶಿವಸೇನೆಯನ್ನು ಬಿಟ್ಟು ಹೊರಗಡೆ ಬಂದು ಬಿಜೆಪಿಯ ಜೊತೆ ಸೇರಿಕೊಂಡ್ರು. ಈಗ ಬಿಜೆಪಿ ಏನು ಮಾಡ್ತಾ ಇದೆ? ಬಿಜೆಪಿ ನಮಗೆ ಯಾವುದು ಬೇಡ, ನಮಗೆ ಯಾವ ಮೈತ್ರಿಯೂ ಬೇಡ, ಏಕನಾಥ್ ಶಿಂದೆನೂ ಬೇಡ ಅಥವಾ ಈ ಶಿವಸೇನೂ ಬೇಡ, ನನಗೆ NCP ಅಜಿತ್ ಪವಾರ್ನೂ ಬೇಡ ಅನ್ನುವಂತಹ ಮಟ್ಟಕ್ಕೆ ಹೋಗಿಬಿಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಅಜಿತ್ ಪವಾರ್ ಅವರ ಬಣದಲ್ಲಿರುವಂತಹ ಶಾಸಕರು ಹೊರಗಡೆ ಬಂದು, ಜೊತೆಗೆ ಏಕನಾಥ್ ಶಿಂದೆ ತೆಗೆದುಕೊಂಡು ಬಂದಿರುವಂತಹ ಶಿವಸೇನೆ ಶಾಸಕರು ಹೊರಗಡೆ ಬಂದರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಸರ್ಕಾರ ಪತನವಾಗತ್ತೆ.
ಒಟ್ಟಾರೆ ಹೇಳೋದಾದರೆ ಅಜಿತ್ ಪವಾರ್ ಸಾವು ಮಹಾರಾಷ್ಟ್ರ ರಾಜಕೀಯದಲ್ಲಿ ಒಂದು ಶೂನ್ಯವನ್ನು ಸೃಷ್ಟಿ ಮಾಡಿದೆ. ಈ ಶೂನ್ಯವನ್ನು ತುಂಬುವರು ಯಾರು ಅನ್ನೋದು ಈಗ ಕುತೂಹಲ. ಬಿಜೆಪಿ ಈಗ ಮುಂದೆ ಹೋದ್ರೆ ಹಳ್ಳ, ಹಿಂದೆ ಬಂದ್ರೆ ಕೊಳ್ಳ ಅನ್ನೋ ಪರಿಸ್ಥಿತಿ. ಅಜಿತ್ ಬಣವನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ಹೋದ್ರೆ ಏಕನಾಥ್ ಶಿಂದೆ ಮುನಿಸ್ಕೊಳ್ತಾರೆ. ಶಿಂದೆಯನ್ನ ಓಲೈಸೋಕೆ ಹೋದ್ರೆ ಎನ್ಸಿಪಿ ಶಾಸಕರು ಶರದ್ ಪವಾರ್ ಕಡೆಗೆ ಓಡ್ ಹೋಗ್ತಾರೆ. ಮುಂದಿನ ಒಂದು ವಾರ ಮಹಾರಾಷ್ಟ್ರ ರಾಜಕೀಯಕ್ಕೆ ನಿರ್ಣಾಯಕ. ಫೆಬ್ರವರಿ 8ರಂದು ನಿಗದಿಯಾಗಿದ್ದ ಆ ವಿಲೀನ ಅಜಿತ್ ಪವಾರ್ ಇಲ್ಲದೆಯೂ ಕೂಡ ನಡೆಯುತ್ತಾ, ಅಥವಾ ಸುನೇತ್ರಾ ಪವಾರ್ ಹೊಸ ಶಕ್ತಿಯಾಗಿ ಉದಯಿಸ್ತಾರಾ? ನಿಮಗೇನನ್ಸುತ್ತೆ? ಅಜಿತ್ ಪವಾರ್ ಬಣ ಮತ್ತೆ ಶರದ್ ಪವಾರ್ ಜೊತೆಗೆ ಸೇರೋದು ಒಳ್ಳೆಯದಾ, ಅಥವಾ ಬಿಜೆಪಿ ಜೊತೆ ಸೇರೋದು ಒಳ್ಳೆಯದಾ, ಅಥವಾ ಬಿಜೆಪಿ ಜೊತೆ ಇರೋದೇ ಒಳ್ಳೆಯದಾ? ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಷ್ಟೆಲ್ಲ ಗೊಂದಲಗಳಿತ್ತು. ಫೆಬ್ರವರಿ 8ನೇ ತಾರೀಕು ಏನೋ ವಿಲೀನವಾಗತ್ತೆ ಅನ್ನುವಂತಹ ಸುದ್ದಿ ಬರ್ತಾ ಇದ್ದ ಹಾಗೆ ಅಜಿತ್ ಪವಾರ್ ಅವರನ್ನ ಮುಗಿಸಿಬಿಟ್ರಾ ಅನ್ನುವಂತಹ ಅನುಮಾನವನ್ನ ಮಮತಾ ಬ್ಯಾನರ್ಜಿ ಅವರು ಬಹಿರಂಗವಾಗಿ ಹೇಳಿಕೊಂಡಿದ್ರು. ಈಗ ಈ ಮಹಾರಾಷ್ಟ್ರದ ರಾಜಕೀಯವನ್ನು ನೋಡ್ತಾಗಿದ್ರೆ ಅಜಿತ್ ಪವಾರ್ ಅವರ ಸಾವು ವಿಮಾನ ಪತನದಿಂದ ಆಗಿದ್ದಲ್ಲ, ಇದ್ರ ಹಿಂದೆ ಮತ್ತೊಂದೇನಾದರೂ ಕೈವಾಡ ಇರಬಹುದಾ ಅನ್ನುವಂತಹ ಪ್ರಶ್ನೆ ಯಕ್ಷ ಪ್ರಶ್ನೆ. ಇದನ್ನ ಹೆಂಗೆ ಪ್ರಶ್ನೆ ಅಂತ ಹೇಳೋದಕ್ಕಾಗೋದಿಲ್ಲ, ಆದರೆ ಒಂದು ಅನುಮಾನ ಎಲ್ಲರನ್ನ ಕಾಡ್ತಾಗಿದೆ. ಇದ್ರ ಬಗ್ಗೆ ನಿಮಗೇನನ್ಸುತ್ತೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ನೊಂದಿಗೆ ಬೇಗ ವಾಪಸ್ ಬರ್ತೀವಿ. ಜೈ ಹಿಂದ್, ಜೈ ಕರ್ನಾಟಕ.